ಸ್ನೇಹಿತರೆ, ನನ್ನೆಲ್ಲ ನೆಚ್ಚಿನ CLA ಮಿತ್ರರಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಭಾಳಷ್ಟು ಜನ CLA ಮಿತ್ರರು ನಮ್ಮ ಡಿವಿಷನ್ಗೆ ಬರಬೇಕು ಸರ್, ನಮ್ಮ ಬ್ರಾಂಚ್ ಬರಬೇಕು ಸರ್, ನಮ್ಮ ಯೂನಿಟ್ ಮೀಟಿಂಗ್ ಬರಬೇಕು ಸರ್, ನಿಮ್ಮ ಅನುಭವವನ್ನು ಹಂಚ್ಕೋಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಭಾಳಷ್ಟು ಕಡೆ ಕರೆ ಮಾಡಿನೂ ಸಹ ಹೋಗೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನಾನು ಮನಸ್ಸಲ್ಲಿ ಅನ್ನಿಸ್ತು, ಸಮಯ ಕೊಡೋಕ್ಕಾಗ್ತಾ ಇಲ್ಲ. ನನ್ನದೇ ಒಂದು ಟೀಮ್ ಇದೆ, ಬಟ್ ದೂರ ಅಂದಾಗ ಹೋಗೋದೊಂದು ದಿನ ಬರೋದೊಂದು ದಿನ ಈ ಥರ ಆಗೋಗುತ್ತೆ ಅನ್ನುವಂಥ ಭಾವನೆ. ಮತ್ತೊಂದು ಕಡೆ ನನ್ನನ್ನು ನಾನು ನೋಡ್ಕೊಂಡಾಗ ನಾನು ಅಷ್ಟು ಬುದ್ಧಿವಂತನ, ನನ್ನ ಮೋಟಿವೇಶನ್ ಅಷ್ಟೊಂದು ಚೆನ್ನಾಗಾಗುತ್ತಾ ಅನಿಸುತ್ತೆ. ಆದರೆ ಮತ್ತೊಂದು ಕಡೆ ಹಿಂದಕ್ಕೆ ತಿರುಗಿ ನೋಡಿದಾಗ ಇರ್ಬೋದೇನೋ. ಯಾಕೆಂದರೆ ಒಬ್ಬ ಸಾಮಾನ್ಯ CLA, ಸಾಮಾನ್ಯ DM ಕ್ಲಬ್ ಮೆಂಬರ್ ಆದಾಗ CLA ತಗೊಂಡಂಥ ವ್ಯಕ್ತಿ ಇವತ್ತೂ ಸಹ ZML ಇದ್ರೂ ಸಹ ಇಡೀ ಆಲ್ ಇಂಡಿಯಾ ಮಟ್ಟದಲ್ಲಿ ನಮ್ಮದೇ ಆದ ಛಾಪನ್ನು ಮೂಡಿಸೋದಕ್ಕೆ ನನ್ನ ಮಾತುಗಳು ನನ್ನ ಟೀಮ್ಗೆ ಹೆಲ್ಪ್ ಆಗಿರ್ಬೋದು, ನನ್ನ ಏಜೆಂಟ್ಗೆ ಹೆಲ್ಪ್ ಆಗಿರ್ಬೋದು. ಯಾಕೆ ಇದೇ ಮಾತುಗಳನ್ನು ಬೇರೆ ಟೀಮ್ಗಳಿಗೂ ಹೆಲ್ಪ್ ಆಗೋ ಥರ ಅಥವಾ ಬೇರೆ CLಗಳು ಮೋಟಿವೇಟ್ ಆಗೋ ಥರ ನನ್ನಲ್ಲಿರೋದನ್ನು ನಾನು ಮಾಡೋ ಆ್ಯಕ್ಟಿವಿಟಿಯನ್ನು ಯಾಕೆ ಹೇಳ್ಕೋಬಾರ್ದು? ಬಟ್ ನಿಮ್ಮ ಹತ್ರಕ್ಕೆ, ನಿಮ್ಮ ಬ್ರಾಂಚ್ಗೆ, ನಿಮ್ಮ ಡಿವಿಷನ್ಗೆ ಬಂದು ನಾನು ಮಾತಾಡೋಕ್ಕಾಗದೆ, ಸಮಯ ಕೊಡೋಕ್ಕಾಗದೆ ಇರೋದ್ರಿಂದ ಈ ಥರ ಒಂದು ಯೂಟ್ಯೂಬ್ ಮುಖಾಂತರ ತಮಗೆ ರೀಚ್ ಆಗಿ ಆ ವಿಡಿಯೋಗಳು ನಿಮಗೆ ಬೇಕಾದ ಸಮಯದಲ್ಲಿ ನಾವು ಬಂದರೂ ಕೂಡ ಅವತ್ತು ಬೇರೆಯವರು ಅಟೆಂಡ್ ಮಾಡೋಕ್ಕಾಗದೆ ಹೋಗ್ಬೋದು, ಮೀಟಿಂಗನ್ನು ಅವ್ರಿಗೆ ಸಮಯ ಇಲ್ಲದೆ ಹೋಗ್ಬೋದು. ಈ ಥರದ್ದೆಲ್ಲ ಆ್ಯಕ್ಟಿವಿಟಿ ಆಗ್ಬೋದು. ಈ ಥರದೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರ ಮುಖಾಂತರ ನಾನು ನನ್ನ ಅನುಭವವನ್ನು ಒಂದು ಸಣ್ಣ ವಿಡಿಯೋಗಳು ಮಾಡಿ ಒಂದು ದಿನಕ್ಕೆ ಒಂದು 3 ನಿಮಿಷ 4 ನಿಮಿಷ, ಅದು ವಾರದಲ್ಲಿ ಒಂದು ವಿಡಿಯೋ, ತಿಂಗಳಲ್ಲಿ ಒಂದು ವಿಡಿಯೋ, ನನ್ನ ಅನುಭವಗಳನ್ನ ಹಂಚ್ಕೊಂಡಾಗ ಅದನ್ನು ನಮ್ಮ CLA ಮಿತ್ರರು ಅಳವಡಿಸ್ಕೊಂಡು ಅವರು ಸಹ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ತಾವು ಸಹ ತಮ್ಮ ಪ್ರತಿನಿಧಿಗಳಿಗೆ ಎಲ್ರಿಗೂ ಈ ವಿಡಿಯೋವನ್ನು ಕಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಯಾವುದಾದ್ರೂ ವಿಚಾರಗಳ ಬಗ್ಗೆ ಬೇಕು ಅಂದರೆ ನಮ್ಮ ಚಾಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರೆ ಆ ಕಾಮೆಂಟ್ಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ನನ್ನ ಅನುಭವವನ್ನು ಅವ್ರ ಕಾಮೆಂಟ್ಗೆ ನನಗೆ ಆ ಥರ ಅನುಭವ ಏನಾದರೂ ಆಗಿದ್ದರೆ ಕಾಮೆಂಟ್ ಮಾಡೋದಕ್ಕೆ ಆ ಕಾಮೆಂಟ್ಗೆ ವಿಡಿಯೋ ಮಾಡಿ ನಾನು ಮತ್ತೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ತಾವು ಸಹ ತಮ್ಮೆಲ್ಲ ತಂಡದವರಿಗೆ ಕಳಿಸಿ, ಹಾಗೂ ನೀವು ಹೇಗೆ CLA ಆಗಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು, ಪ್ರತಿದಿನ ನಿಮ್ಮ ಆ್ಯಕ್ಟಿವಿಟಿ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಸಹ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ವರ್ಷ ನಮಗೆಲ್ಲರೂ ಒಂದು ಬಿಗ್ ಅಪರ್ಚುನಿಟಿ ಸಿಕ್ಕಿದೆ. ಆ ಬಿಗ್ ಅಪರ್ಚುನಿಟಿಯನ್ನು ಅಂದರೆ ಭೀಮಾ ಸಖಿ ಯಾವಾಗ ಬೇಕಾದರೂ ಸ್ಟಾಪ್ ಆಗ್ಬೋದು CLA ಫ್ರೆಂಡ್ಸ್. ಹಾಗಾಗಿ ತಾವೆಲ್ಲರೂ ಇದ್ರ ಬಗ್ಗೆ ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕಾಗಿದೆ. ಭಾಳಷ್ಟು ಅಡೆತಡೆಗಳಿದೆ, ಭಾಳಷ್ಟು ಮನಸ್ಸಿಗೆ ಬೇಚಾರಾಗುವ ಸಂಗತಿಗಳು, ಬದಲಾವಣೆಗಳು ಬಂದಿದೆ. ಅದನ್ನೊಂದು ಕಡೆ ನಾವು ಹೋರಾಟ ಅಂತ ಇಟ್ಕೊಂಡು ಮತ್ತೊಂದು ಕಡೆ ನಾವು ಆ್ಯಕ್ಟಿವಿಟಿಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಆ್ಯಕ್ಟಿವಿಟಿ ಅಂತ, ಯಾಕೆಂದರೆ ಮಾಡೋರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಕೈ ಕಟ್ಟಿ ಕೂತ್ರೆ ನಮ್ಮ ಹತ್ತಿರದ ಏಜೆಂಟ್ಗಳು ಸಹ ಬೇರೆಯವರ ಪಾಲಾಗೋಗ್ಬೋದು. ಹಾಗಾಗಿ ಈ ಭೀಮಾ ಸಖಿಗೆ ಎಲ್ಲೆಲ್ಲಿ ನಮ್ಮ ಆ್ಯಕ್ಟಿವ್ ಲೇಡೀಸ್ ಇದ್ದಾರೆ, ಹೌಸ್ ವೈಫಿಂದ ಇಟ್ಕೊಂಡು ಟೀಚರ್ಗಳು, ಅತಿಥಿ ಟೀಚರ್ಗಳು, ಅತಿಥಿ ಲೆಕ್ಚರ್ಗಳು, ಮತ್ತು ಅಂಗನವಾಡಿ ಟೀಚರ್ಗಳು, ಮತ್ತು ಆಶಾವರ ಕಾರ್ಯಕರ್ತರು, ಎಲ್ಲ ರೀತಿ ಎಲ್ಲಿ ಆ್ಯಕ್ಟಿವಿಟಿ ಇದ್ದಾರೋ ಎಲ್ಲರೂ ಸಹ ರೀಚ್ ಆಗುವಂಥ ಕೆಲಸವನ್ನು ನಾವು ಈಗ ಅರ್ಜೆಂಟಾಗಿ ಮಾಡಬೇಕಾಗಿದೆ. ಯಾಕೆಂದರೆ ಯಾವಾಗ ಬೇಕಾದ್ರೂ ಈ ಸ್ಕೀಮನ್ನು ಸ್ಟಾಪ್ ಮಾಡ್ಬೋದೇನು, ಅದೊಂದನ್ನು ನಾವು ಮಾಡೋದ್ರ ಜೊತೆಗೆ ಅವರಿಗೆ ಸದಾ ನನಗೆ ಒಂದು ಸಮಯ ಮಾಡಿಕೊಂಡು, ನಮಗೆ ಯಾವ ಸಮಯದಲ್ಲಿ ಸಮಯ ಇರುತ್ತೆ ಆ ಸಮಯದಲ್ಲಿ ಅಟ್ಲೀಸ್ಟ್ ವಾರದಲ್ಲಿ ಅರ್ಧ ಗಂಟೆ ಅಥವಾ 1 ಗಂಟೆ, ಕಡಿಮೆ ಅಂದರೆ ವಾರದಲ್ಲಾದ್ರೂ ದಿನ ಕೊಟ್ಟರೆ ಒಳ್ಳೆಯದು. ದಿನ 15 ನಿಮಿಷ 20 ನಿಮಿಷ ಯಾವುದಾದ್ರೂ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಬಗ್ಗೆ 10-15 ನಿಮಿಷ ಸಾಕು. ಒಂದು ಲಿಂಕ್ ಕಳಿಸಿ ಗೂಗಲ್ ಮೀಟಲ್ಲಿ ಮಾತಾಡುವಂಥದ್ದು, ಆ್ಯಕ್ಟಿವಿಟಿ ಮಾಡುವಂಥದ್ದು, ಅಥವಾ ಅಟ್ಲೀಸ್ಟ್ ವಾರಕ್ಕೊಂದು ಸಾರಿ ಮಾತಾಡುವಂಥದ್ದು. ಸಮಯ ಇದ್ದರೆ ಮನೇಲಿ ಕೂತೋ, ಇನ್ನೊಂದು ಹೋಟ್ಲ್ ಹತ್ರನೋ, ಕ್ಯಾಂಟೀನ್ ಹತ್ರನೋ, ಆಫೀಸಲ್ಲೋ ಕೂತು ಕಾಲ ಕಳೆಯೋದಕ್ಕಿಂತ ಅವ್ರಿಗೆ ಒಂದು ಕಡೆ ಅವರಿರೋ ಕಡೆನೇ ಹೋಗಿ ಮಾತಾಡಿ ಒಂದು 2 ನಿಮಿಷ ಅವ್ರ ಫ್ಯಾಮಿಲಿ, ಗಂಡ ಅಥವಾ ಹೆಂಡತಿ ಜೊತೆ, ಮಕ್ಕಳ ಜೊತೆ ಕೂಸಿ ಮಾತಾಡಿದಾಗ ಯಾರ ಕಡೆಯಿಂದಾದ್ರೂ ಒಂದು ಸ್ವಲ್ಪ ಮೋಟಿವೇಶನ್ ಆಗಿ ಬಿಸ್ನೆಸ್ ಬರ್ಬೋದು.
ಈ ಥರದ ಆ್ಯಕ್ಟಿವಿಟಿಯನ್ನು ನಾನು ಪ್ರಾರಂಭ ಮಾಡೋಣ. ಹಾಗಂದ ಅದಕ್ಕಾಗಿ ಈಗ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗೆ ಬೇರೆ ವಿಚಾರದ ಬಗ್ಗೆ ಮಾತಾಡಬೇಕು, ಬೇರೆ ಆ್ಯಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಕಾಮೆಂಟ್ ಬಾಕ್ಸ್ದಲ್ಲಿ ತಾವು ನನಗೆ ಕಾಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.